ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾವೃತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಿಯನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಈ ಉಜಿರೆಗೂ ಉಡುಪಿಗೂ ತುಂಬ ಸಂಬಂಧ. ಮುಖ್ಯವಾಗಿ ಹೇಗೆ ಅಂತ ಕೇಳಿದರೆ ಮಧ್ವಾಚಾರ್ಯರಿಂದ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾತ್ರ ಮಾಡಿದ್ದಲ್ಲ, ಇಲ್ಲಿ ಬಂದು ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಕರ್ಮನಿರ್ಣಯ ಎನ್ನುವಂತಹ ಗ್ರಂಥವನ್ನು ಇಲ್ಲಿ ರಚಿಸಿದ್ದಾರೆ, ಅದು ಜನಾರ್ದನನ ಸನ್ನಿಧಾನದಲ್ಲಿ. ಏನು ವಿಶೇಷತೆ ಅಂತ ಕೇಳಿದರೆ, ಇಲ್ಲಿ ಎಲ್ಲರೂ ಶಿವನ ಆರಾಧನೆ ಮಾಡುವವರೇ. ಮಂಜುನಾಥೇಶ್ವರನ ಆರಾಧನೆ ಎಲ್ಲರೂ ಮಾಡ್ತಾ ಇದ್ದಾರೆ. ಷಣ್ಮುಖ ಹೋಗಿ ಕೇಳ್ತಾನೆ ಶಿವನ ಹತ್ರ, ನನಗೆ ಮೋಕ್ಷ ಕೊಡು ಅಂತ. ಮೋಕ್ಷ ಅಂತ ಹೇಳಿದರೆ ಅದು ಪರ್ಮನೆಂಟ್ ಸುಖ. ಈಗ ನಾವು ನಿದ್ದೆ ಮಾಡುವಾಗ ನಮಗೆ ಖುಷಿ ಆಗ್ತದೋ ಇಲ್ವೋ? ಅದು ಯಾಕೆ ಆಗೋದು? ಏನು ಕೆಲಸ ಇಲ್ಲ ಅಂತನಾಗ? ನಿದ್ದೆ ಮಾಡುವಾಗ ಪ್ರಾಜ್ಞರೂಪಿ ಪರಮಾತ್ಮ ನಮ್ಮನ್ನು ತಪ್ಕೊಳ್ತಾನೆ, ಆಗ ನಮಗೆ ಖುಷಿಯಾಗ್ತದೆ. ಈ ನಿದ್ದೆ ಮಾಡುವಾಗ ಆಗುವಂತಹ ಖುಷಿ ಮೋಕ್ಷದ ಸಂತೋಷಕ್ಕೆ ಕಂಪೇರ್ ಮಾಡಿದರೆ 0.1% ಅಲ್ಲ. ಹಾಗಾದರೆ ಮೋಕ್ಷ ಅಂತ ಹೇಳಿದರೆ ಯಾವಾಗಲೂ ಸಂತೋಷದಲ್ಲಿರುವಂಥ ಒಂದು ಸ್ಥಾನ. ಸ್ವರ್ಗಕ್ಕಿಂತ ಸಹ ಮೋಕ್ಷ ಉತ್ತಮ. ಹಾಗಾಗಿ ಷಣ್ಮುಖ ಕೇಳ್ತಾನೆ, ನನಗೆ ಯಾವ ಎ ಸಿ ಕಾರು ಬೇಡ, ಯಾವ ಎ ಸಿ ರೂಮ್ ಬೇಡ. ಯಾಕೆಂತ ಕೇಳಿದರೆ ಅದೆಲ್ಲ ಟೆಂಪರರಿ ಸುಖ, ಹೊರಗೆ ಬಂದಾಗ ಬೆವರಿಳಿತದೆ. ಪರ್ಮನೆಂಟು ಸುಖ ಬೇಕು. ಪರ್ಮನೆಂಟು ಸುಖ ಮೋಕ್ಷ, ಅದು ಬೇಕು ಅಂತ ಶಿವನ ಹತ್ರ ಹೋಗಿ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ಅಹಂ ಭೋಗ ಪ್ರದಾವತ್ಸ ಮೋಕ್ಷತಸ್ತು ಜನಾರ್ದನಃ. ನಿಮಗೆ ಈ ಲೋಕದಲ್ಲಿ ಬೇಕಾದಂತಹ ಎಲ್ಲ ಸುಖಗಳನ್ನು ನಾನು ಕೊಡ್ಬೋದು. ಸಂಪತ್ತು, ಐಶ್ವರ್ಯ, ಜ್ಞಾನ, ಮನಸ್ಸು, ಇದನ್ನೆಲ್ಲ ನಾನು ಕೊಡ್ಬೋದು. ಆದರೆ ಮೋಕ್ಷ ಅದು ಜನಾರ್ದನನಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಅಂತಹ ಜನಾರ್ದನ ಮೋಕ್ಷ ಕೊಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಒಂದು ರಂಗಪೂಜೆನಾ? ಅವನಿಗೆ ಇಷ್ಟ ಆಗುವಂಥ ಒಂದು ಪೂಜೆ ಮಾಡಿದರೆ ಮೋಕ್ಷ ಕೊಡ್ತಾನಾ? ಜ್ಞಾನ ಸಂಪಾದನೆ ಮಾಡಿದರೆ ಅವನಿಗೆ ತುಂಬ ಖುಷಿ. ಜ್ಞಾನಿ ಪ್ರಿಯತಮಃ ಅಂತ ಕೃಷ್ಣ ಹೇಳಿದ್ದಾನೆ. ಜ್ಞಾನವನ್ನು ನಾವು ಸಂಪಾದನೆ ಮಾಡಿ ಪರಮಾತ್ಮನನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ಆಗ ಜನಾರ್ದನನಿಗೆ ಖುಷಿಯಾಗ್ತದೆ, ಆಗ ಮೋಕ್ಷ ಕೊಡ್ತಾನೆ. ಹಾಗೆ ಅಂತಹ ಜನಾರ್ದನನಿಗೆ ಖುಷಿಯಾಗುವಂತಹ ಕೆಲಸವನ್ನು ಮಧ್ವಾಚಾರ್ಯರು ಇಲ್ಲಿ ಬಂದು ಮಾಡಿದ್ದಾರೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಆರಾಧನೆ ಎಲ್ಲರೂ ಪರಮಾತ್ಮನ ಆರಾಧನೆ ಮಾಡ್ತೇವೆ. ಆದರೆ ನಮಗೆ ಪರಮಾತ್ಮ ಹೇಗಿದ್ದಾನೆ ಅಂತ ಗೊತ್ತಿಲ್ಲಲ್ಲ. ಯಾರೊಬ್ಬ ಮಾಡಿದ್ದನ್ನು ನಾವು ಪೂಜೆ ಮಾಡ್ತೇವೆ. ಈಗ ಒಬ್ಬರ ಹತ್ರ ಹೇಳಿರ್ತೇವೆ ಪ್ರತಿಮೆ ಮಾಡಿ ಅಂತ, ಅವರೊಂದು ಪ್ರತಿಮೆ ಮಾಡ್ತಾರೆ. ಈ ಪ್ರತಿಮೆನೇ ದೇವರು ಅಂತ ನಾವೊಂದು ಆ ಚಿಂತನೆಯಲ್ಲಿ ನಾವು ಮಾಡ್ತೇವೆ ಪೂಜೆ. ಆದರೆ ಆ ಪ್ರತಿಮೆಗೂ ದೇವರಿಗೂ ಸಿಮಿಲಾರಿಟಿ ಇರಬೇಕು ಅಂತ ಏನಿಲ್ಲ. ಅವನಿಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಡಿದ. ಆದರೆ ಉಡುಪಿಯ ಕೃಷ್ಣ ಹಾಗೆಲ್ಲ, ಪರಮಾತ್ಮನನ್ನು ನೋಡಿ ನೋಡಿಯೇ ಮಾಡಿದಂತಹ ಪ್ರತಿಮೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ಸ್ಥಾಪನೆ ಮಾಡಿದವರು ಮಧ್ವಾಚಾರ್ಯರು. ಹನುಮಂತನ 3ನೇ ಅವತಾರ. ಹನುಮಂತ ಯಾವಾಗಲೂ ಯಾವ ಭಂಗಿಯಲ್ಲಿರ್ತಾನೆ? ಎಲ್ಲಿಯಾದರೂ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋದರೆ ಆ ಪರ್ವತವನ್ನು ಎತ್ತಿರ್ತಾನೆ. ಎತ್ತಿ ಸಂಜೀವನ ಔಷಧಿಯನ್ನು ಹಿಡ್ಕೊಂಡಂತಹ ಒಂದು ಪ್ರತಿಮೆ, ಅಥವಾ ಹೆಚ್ಚಾಗಿ ಕೈ ಮುಗಿದುಕೊಂಡಿರುವಂತಹ ಪ್ರತಿಮೆ. ಯಾಕೆ ಹನುಮಂತ ಕೈ ಮುಗಿದುಕೊಂಡಿದ್ದಾನೆ? ನಾವು ಯಾರಾದರೂ ಹಾಗೆ ಇಡೀ ದಿವಸ ಕೈ ಮುಗಿದುಕೊಂಡಿದ್ದರೆ ಇವರು ಓಟಿಗೆ ನಿಲ್ತಾರೆ ಅಂತ ಹೇಳ್ತೇವೆ. ಆದರೆ ಹನುಮಂತ ಯಾವ ಓಟಿಗೂ ನಿಲ್ಲುವವಲ್ಲ. ಮತ್ತೆ ಯಾಕೆ ಕೈ ಮುಗಿದುಕೊಂಡಿದ್ದಾನೆ? ಯಾಕೆಂತ ಕೇಳಿದರೆ, ಈಗ ನಮಗೆಲ್ಲರಿಗೂ ಗೊತ್ತುಂಟು ಆ ಹೂವಿನಲ್ಲಿ ಪರಮಾತ್ಮ ಇದ್ದಾನೆ, ಈ ಹಣ್ಣಿನಲ್ಲಿ ಪರಮಾತ್ಮ ಇದ್ದಾನೆ. ಗೊತ್ತುಂಟಾ ಇಲ್ವಾ? ಗೊತ್ತುಂಟು. ಆದರೆ ಕಾಣ್ತಾನಾ? ತುಂಬ ನಾವು ನೋಡಿದರೆ ಹುಳ ಕಾಣಬಹುದು, ಪರಮಾತ್ಮ ಕಾಣೋದಿಲ್ಲ. ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆದರೆ ಮುಖ್ಯ ಪ್ರಾಣದೇವರಿಗೆ ಹಾಗೆಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಪರಮಾತ್ಮ ಕಾಣ್ತಾನೆ.
ಹಾಗಾಗಿ ಯಾವಾಗಲೂ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ ಇರುವವರು. ಅಂತಹ ಮಧ್ವಾಚಾರ್ಯರು ಯಾವಾಗಲೂ ಪರಮಾತ್ಮನನ್ನು ನೋಡುವವರು. ಒಂದು ಪ್ರತಿಮೆಯನ್ನು ಇದು ಪರಮಾತ್ಮ ಅಂತ ಹೇಳಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳಿದರೆ ಎಷ್ಟು ಸನ್ನಿಧಾನ ಇರ್ಬೋದು ಅಂತ ಆಲೋಚನೆ ಮಾಡಿ. ಹಾಗೆ ಎಲ್ಲರೂ ಕೂಡ ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡು ಇಲ್ಲಿ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ, ಕರ್ಮವನ್ನು ನಿರ್ಣಯ ಮಾಡಿದ್ದಾರೆ. ಸರಿಯಾಗಿ ತಿಳ್ಕೊಂಡು ನಂತರ ಉಡುಪಿಗೆ ಬಂದು ಅಲ್ಲಿ ಕೃಷ್ಣನನ್ನು ಆರಾಧನೆ ಮಾಡಬೇಕು ಎಲ್ಲರೂ. ಅಲ್ಲಿಗೆ ಬಂದು ಆರಾಧನೆ ಮಾಡಲಿಕ್ಕೆ ಸ್ವಾಮಿಗಳು ಬಿಡ್ತಾರಾ? ಉಡುಪಿಯಲ್ಲಿ ಪದ್ಧತಿ ಹೇಗೆ ಕೇಳಿದರೆ ಸ್ವಾಮಿಗಳು ಮಾತ್ರ ಮಾಡಲಿಕ್ಕೆ, ಮತ್ತು ಅವರು ನಾವೆಲ್ಲ ಬಂದು ಪೂಜೆ ಮಾಡಿದರೆ ಬಿಡ್ತಾರಾ? ಅದಕ್ಕೋಸ್ಕರ ನಿಮಗೋಸ್ಕರ ಅಂತಲೇ ಪರ್ಯಾಯ ಅಂತ ಮಾಡೋದು. ಈಗ ಪರ್ಯಾಯ ಅಂತ ಮಾಡುವಾಗ ತುಂಬ ಕಾರ್ಯಕ್ರಮಗಳಿರ್ತದೆ, ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಶ್ರಮದಾನ ಮಾಡಿದರೆ ಮಾತ್ರ ಆ ಪರ್ಯಾಯ ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಕಾರ್ಯಕ್ರಮಗಳು ದೊಡ್ಡದಾದಾಗ ಎಲ್ಲರೂ ಬಂದು ತಮ್ಮಿಂದ ಆಗುವ ಸೇವೆಯನ್ನು ಮಾಡ್ತಾರೆ. ಈಗ ರಥೋತ್ಸವ ಚಿಕ್ಕ ಉದಾಹರಣೆ. ರಥದಲ್ಲಿ ದೇವರನ್ನು ಇಡ್ತೇವೆ ನಾವು, ಆದರೆ ಆ ಉತ್ಸವ ಆಗಬೇಕು ಅಂತ ಹೇಳಿದರೆ ಎಲ್ಲರೂ ಬಂದು ಆ ರಥವನ್ನು ಎಳಿಬೇಕು. ಎಲ್ಲರೂ ಬಂದು ರಥವನ್ನು ಎಳೆದಾಗ ಮಾತ್ರ ರಥೋತ್ಸವ ಪೂರ್ಣ ಆಗುತ್ತೆ. ಹಾಗೆ ಪರ್ಯಾಯ ಎನ್ನುವಂಥದ್ದು ತಾವೆಲ್ಲ ಭಕ್ತರಿಗಿರುವಂಥ ಒಂದು ಅವಕಾಶ. ತಾವೆಲ್ಲ ಭಕ್ತರು ಆ ಪರ್ಯಾಯದ ಸಂದರ್ಭದಲ್ಲಿ ಬಂದು ಕೃಷ್ಣನ ಸೇವೆ ಮಾಡಬೇಕು. ಕೃಷ್ಣನ ಸೇವೆ ಮಾಡಿ ಏನು ಕೊಡ್ತಾನೆ ಕೃಷ್ಣ? ಮೋಕ್ಷವನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ನಿರ್ಮಥ್ಯೋಗ್ರ ಭವಾರಣವೇ ನಿಜಮನೋಭೀಷ್ಟಂ ದಿಶಾಮಿತಿಯಃ ಅಂತ. ಉಡುಪಿಯಲ್ಲಿ ಕೃಷ್ಣ ವಿಶಿಷ್ಟ. ಬೇರೆ ಕಡೆ ಉತ್ತರ ಭಾರತದಲ್ಲಿ ಕೊಳಲು ಹಿಡ್ಕೊಂಡಿರ್ತಾನೆ ಕೃಷ್ಣ, ಆದರೆ ಉಡುಪಿಯಲ್ಲಿ ಅಂಗಡಿಯವರು ಮಾತ್ರ ಕೊಳಲು ಹಿಡ್ಕೊಳ್ಳೋದು, ಕೃಷ್ಣ ಕೊಳಲು ಹಿಡ್ಕೊಳ್ಳೋದಿಲ್ಲ. ಕೃಷ್ಣ ಕಡಗೋಲು ಮತ್ತು ಹಗ್ಗ ಹಿಡ್ಕೊಂಡಿದ್ದಾನೆ. ಒಂದು ಕಾರಣ ಅವರು ಹೇಳಿದರು, ಯಾಕೆ ಕೃಷ್ಣ ಕಡಗೋಲು ಮತ್ತು ಹಗ್ಗ ಹಿಡ್ಕೊಂಡಿದ್ದಾನೆ ಅಂತ. ಆದರೆ ಅದು ಆಗ ತಾಯಿಗೆ ಸಂತೋಷಪಡಿಸಲಿಕ್ಕೆ ಅಂತ ಹೇಳ್ಬೋದು. ಆದರೆ ಪರಮಾತ್ಮ ಏನು ಮಾಡಿದರೂ ಕೂಡ ಅದರ ಹಿಂದೆ ತುಂಬ ಕಾರಣಗಳಿರ್ತದೆ. ಬರೀ ಆ ತಾಯಿಗೆ ಸಂತೋಷಪಡಿಸಲಿಕ್ಕೋಸ್ಕರ ಕಡಗೋಲು ಮತ್ತು ಹಗ್ಗ ಹಿಡ್ಕೊಂಡದ್ದಲ್ಲ. ಮತ್ತು ಯಾಕೆ ಅಂತ ಕೇಳಿದರೆ ನಮ್ಮೆಲ್ಲರಿಗೆ ಒಂದು ಸಂದೇಶ ಕೊಡಲಿಕ್ಕೋಸ್ಕರ. ಈ ಸಂಸಾರ ಎನ್ನುವಂಥದ್ದು ಇದು ಸಾಗರ ಥರ. ಈಗ ಸಾಗರದಲ್ಲಿ ಅಲೆಗಳು ಬರ್ತಾನೆ ಇರ್ತದೆ, ನಿಲ್ಲುವುದಂತಿಲ್ಲ. ಅದೇ ರೀತಿ ಸಂಸಾರದಲ್ಲಿ ಕೂಡ ಕಷ್ಟಗಳು ಬರ್ತಾನೆ ಇರ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. 10th ಮುಗಿತಾ ಫಸ್ಟ್ PUC, ಫಸ್ಟ್ PUC ಮುಗಿತಾ ಸೆಕೆಂಡ್ PUC, ಅದು ಮುಗಿತಾ ಕೆಲಸ. ಈ ಮುಗಿಯುವುದಂತಿಲ್ಲ ಕಷ್ಟಗಳು. ಆ ಕಷ್ಟಗಳು ಯಾವಾಗ ಮುಗಿಯುವುದು? ಹಾಗಾದರೆ ದೇವರ ಆರಾಧನೆ ಮಾಡಬೇಕು, ಕೃಷ್ಣನಿಗೆ ಶರಣಾಗತರಾಗಬೇಕು. ಆಗ ಕೃಷ್ಣ ಈ ಸಂಸಾರ ಎನ್ನುವಂತಹ ಸಾಗರವನ್ನು ಮಥಿಸಿ ಸಮುದ್ರ ಮಥನ ಮಾಡಿ ನಮಗೆ ಬೆಣ್ಣೆ ಕೊಡ್ತಾನೆ, ಅಮೃತ ಕೊಡ್ತಾನೆ. ಯಾವ ಅಮೃತ ಅಂತ ಕೇಳಿದರೆ ಮೋಕ್ಷ ಎನ್ನುವಂತಹ ಅಮೃತ ಕೊಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಕೃಷ್ಣನ ಆರಾಧನೆ ಮಾಡಿದರೆ ನಮ್ಮೆಲ್ಲರನ್ನು ಕೃಷ್ಣ ಉದ್ಧಾರ ಮಾಡ್ತಾನೆ. ಹಾಗಾಗಿ ತಾವೆಲ್ಲರೂ ಕೂಡ ಆರಾಮದಲ್ಲಿರಬೇಕು ಅಂತ ಹೇಳಿದರೆ ಇಲ್ಲೇ ಆರಾಮದಲ್ಲಿ ಕೂತ್ಕೊಳ್ಳೋದಲ್ಲ. ಇಲ್ಲಿ ಆರಾಮದಲ್ಲಿ ಕೂತ್ಕೊಂಡ್ರೆ ಕೈ ಕಾಲು ನೋವು ಶುರು ಆಗ್ತದೆ. ಹಾಗಾಗಿ ಆರಾಮದಲ್ಲಿರಬೇಕು ಅಂತ ಹೇಳಿದರೆ ಉಡುಪಿಗೆ ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಇಲ್ಲಿ ರುದ್ರ ಮುಖ್ಯ. ಆ ರುದ್ರನ ಆರಾಧನೆ ನಿಜವಾಗಿ ಯಾವಾಗ ಹೇಗೆ ಮಾಡೋದು ಅಂತ ಕೇಳಿದರೆ ವಿಷ್ಣುವಿನ ಆರಾಧನೆ ಮಾಡಿದಾಗ ರುದ್ರನಿಗೆ ಖುಷಿಯಾಗುವಂಥದ್ದು. ಯಾಕೆಂತ ಕೇಳಿದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಈ ಶ್ಲೋಕ ಎಲ್ಲರಿಗೂ ಗೊತ್ತುಂಟು. ಈ ಶ್ಲೋಕವನ್ನು ಮಾಡಿದ್ಯಾರು? ಇದು ಶಿವನೇ ಪಾರ್ವತಿಗೆ ಹೇಳಿದಂತಹ ಶ್ಲೋಕ. ನಿಮಗೆ ಸರಿಯಾಗಿ ದೇವರ ಅನುಗ್ರಹ ಬೇಕು ಅಂತ ಹೇಳಿದರೆ, ನನಗೆ ಖುಷಿಯಾಗಬೇಕು ಅಂತ ಹೇಳಿದರೆ ಆ ರಾಮನ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ತಾವೆಲ್ಲರೂ ಕೂಡ ಉಡುಪಿಗೆ ಬಂದು ನಿಮ್ಮ ಪರ್ಯಾಯವನ್ನು ನೀವು ಸುಧಾರಿಸಿಕೊಡಬೇಕು. ಅದು ಶಿರೂರು ಮಠದ ಪರ್ಯಾಯ ಅಲ್ಲ, ಕೃಷ್ಣ ಭಕ್ತರ ಪರ್ಯಾಯ. ಅಲ್ಲಿಗೆ ಬಂದು 10 ದಿವಸ ಅಲ್ಲೇ ಇದ್ದು ಕೃಷ್ಣನ ಸೇವೆ ಮಾಡಿ ಹೋಗಬೇಕು. ಇದೇ ರೀತಿ ನಿಮ್ಮೆಲ್ಲರನ್ನು ಮಾತ್ರ ಅಲ್ಲ, ಇಡೀ ಭಾರತದವರನ್ನು ನಾವು ಕರೆದಿದ್ದೇವೆ. ಹಾಗಾಗಿ ಅವರೆಲ್ಲರನ್ನೂ ನೀವು ಸುಧಾರಿಸಿಕೊಡಬೇಕು, ಅವರನ್ನೆಲ್ಲ ವಿಚಾರಿಸಬೇಕು. ಹೊರತು ನೀವು ಬಂದು ನೀವು ಕಂಪ್ಲೇಂಟ್ ಮಾಡೋದಲ್ಲ. ಅಲ್ಲ, ನಾವು ಯಾಕೆ ಬರಬೇಕು, ನಾವು ಬಂದಾಗ ಯಾರು ನಮಗೆ ಕಾಪಿ ಚಾಸ ಕೇಳೋದಿಲ್ಲ ಅಂತ.
ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗೆ ನೀವು ಮಾಡಲಿಕ್ಕಿಲ್ಲ. ನೀವೇ ಬಂದವರ ಹತ್ರ ನೀವೇ ವಿಚಾರಿಸಬೇಕು. ನಿಮ್ಮ ಕಾಪಿ ಚಾಯ್ ಎಲ್ಲ ಆಯಿತಾ, ಊಟ ಆಯಿತಾ? ಊಟ ಆಗಲಿಲ್ಲ ಅಂತ ಹೇಳಿದರೆ ಭೋಜನ ಶಾಲೆಗೆ ಹೋಗಿ ಅಂತ ಹೇಳಿದರೆ ಸಾಕು, ಮನೆಗೇ ಕರ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಹಾಗೆ ಎಲ್ಲ ಇರುವಂತಹ ವ್ಯವಸ್ಥೆನೇ. ಆದರೆ ನೀವು ಬಂದು ಅದನ್ನು ಸುಧಾರಿಸಿಕೊಡಬೇಕು. ನಿಮ್ಮ ಪರ್ಯಾಯ ಅಂತ ನೀವೆಲ್ಲರೂ ಬಂದು ಆ ಕೃಷ್ಣನ ಸೇವೆ ಮಾಡಬೇಕು. ಹಿಂದೆ ಹೇಗೆ ಮಧ್ವಾಚಾರ್ಯರು ಬಂದು ಈ ಪ್ರದೇಶಕ್ಕೂ ಉಡುಪಿ ಪ್ರಾಂತ್ಯಕ್ಕೂ ಹೇಗೆ ಸಂಬಂಧವನ್ನು ಬೆಳೆಸಿದ್ರೋ ಆ ಸಂಬಂಧವನ್ನು ಇನ್ನಷ್ಟು ನಮ್ಮ ಶಾಸಕರು ರಮೇಶ್ ಪೂಂಜಾ ಅವರು ಕೂಡ ಇವತ್ತು ಉತ್ಸವ ಎಲ್ಲ ಮಾಡಿ ನಮ್ಮನ್ನೆಲ್ಲರನ್ನು ಕರೆದು ಆ ಸಂಬಂಧವನ್ನು ಬೆಳೆಸ್ತಿದ್ದಾರೆ. ಇನ್ನಷ್ಟು ಇವತ್ತು ನಮ್ಮನ್ನು ಕರೆದರು, ಆದರೆ ಇನ್ನು ಪರ್ಯಾಯದಲ್ಲಿ ನಿಮ್ಮೆಲ್ಲರನ್ನು ಕರ್ಕೊಂಡು ಬರಬೇಕು. ತಾವೆಲ್ಲರೂ ಒಂದು ನಿಮ್ಮ ಪರ್ಯಾಯವನ್ನು ಸುಧಾರಿಸಿ ಕೃಷ್ಣ ವಿಠ್ಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುತ್ತಾ ಸದಾ ಪರಮಾತ್ಮನ ಸ್ಮರಣೆ ಮಾಡ್ತಿರುವಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್, ಮುಳಿಯ ವಜ್ರಾಭರಣಗಳ ಹಬ್ಬ. ಇದೇ ಆಗಸ್ಟ್ 7ರಿಂದ ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು, ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.